वेलकम टू एम न्यूज बीजापुर। चलिए चलते हैं आज की खबरों की ओर। PPP ಕಾಲೇಜ್ ಮಾಡ್ತೀವಿ ಅಂತ ಹೇಳಿ ಈ ಸರ್ಕಾರದ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರು ಸಚಿವರು ಉಸ್ತುವಾರಿ ಸಚಿವರು ಇಲ್ಲಿ PPP ಕಾಲೇಜ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅವರು ಘೋಷಣೆಯನ್ನು ಮಾಡಿದರು. ಆದರೆ ಅದನ್ನು ಆಗಬಾರ್ದು, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು 75 ದಿನ ಮುಗಿಸು 76ನೇ ದಿವಸ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ರಾಜಕಾರಣಿಗಳದಾರ ಅವ್ರು ತೊಗಲು ಭಾಳ ದಪ್ಪ ಆಗಿಬಿಟ್ಟದ. ಹೆಂಗೆ ತೊಗಲು ದಪ್ಪ ಆಗ್ಯದಪ್ಪ ಅಂದ್ರೆ ಇಷ್ಟೊಂದು ದಿನಗಳಿಂದ ಹೋರಾಟ ಕೂತರು ಕೂಡ ಇಲ್ಲಿ ವೇದಿಕೆ ಮೇಲೆ ಬಂದು ಒಂದು ಭಾಷಣದಾಗ ಒಂದು ಮಾತು ಹೇಳ್ತಾರ, ಅಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳು ಕರ್ಕೊಂಡು ಹೋಗಿ ಅವ್ರಿಗೆ ಅವಮಾನ ಮಾಡಿ ಕಳಿಸ್ತಾರ. ಇವತ್ತು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದರೂ ಕೂಡ ಅವ್ರ ಮೇಲೆ ಯಾವುದೇ ಒಂದು ಶಬ್ದಗಳನ್ನು ನಾವು ಅದು ಮಾಡ್ತೀವಿ ಅಂತಕ್ಕಂಥ ಮಾತುಗಳ ಬರಂಗಿಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಏನಾಗ್ಬಿಟ್ಟದ, ತಾವೇ ಸ್ವಯಂ ಪ್ರೇರಿತ ತಾವೇ ಮಾಡ್ಕೋಬೇಕಂತೇಳಿ. ಯಾಕಂದ್ರೆ ಈಗಾಗಲೇ ತಮ್ಮ ಕಾಲೇಜ್ ಅದ, ಆ ಕಾಲೇಜ್ ಇದ್ರೂ ಕೂಡ ಇದನ್ನು ತಾವು ಹೊಂದಾಣಿಕೆ ಮಾಡ್ಕೊಂಡು ತಾವು ಮಾಡ್ಕೋಬೇಕಂತಕ್ಕಂಥ ಒಂದೇನು ಈ ಹೋರಾಟದ ರೂಪರೇಷೆಯಲ್ಲಿ ಕೈಗೊಂಡಿದ್ದಾರೆ. ಇದನ್ನ ಸರ್ಕಾರ ಕೈ ಬಿಡಬೇಕು, ಸರ್ಕಾರದ ಕಾಲೇಜ್ ಆಗಬೇಕು. ನಿಮ್ಮ ಕಡೆ ಆಗಲಿಲ್ಲ ಅಂತೇಳಿ ಘಂಟಾಘೋಷವಾಗಿ ತಾವು ಘೋಷಣೆ ಮಾಡಿದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರ ರೈತರ ಕೂಡಿ ವ್ಯಾಪಾರಸ್ಥರು ಕೂಡಿ ನಾವು ಪಠ್ಯೇತಿ ಕಾಲೇಜ್ ಮಾಡ್ಲಿಕ್ಕೆ ನಾವು ತಯಾರಿದೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ. ಇಲ್ಲಾಂದ್ರೆ ಇದನ್ನ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ, ಇದು ಮುಂದುವರಿತದ. ಪ್ರತಿಯೊಬ್ಬರ ವ್ಯಾಪಾರಸ್ಥರಾಗ್ಲಿ ರೈತರಾಗ್ಲಿ ಎಲ್ಲರೂ ಕೂಡಿ ಪಠ್ಯ ಹಾಕಿ ಕಾಲೇಜ್ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತದ. ನಿಮ್ ಕಡೆ ಆಗ್ತದೋ ಇಲ್ಲೋ ಅನ್ನೋದನ್ನ ಘಂಟಾಘೋಷವಾಗಿ ತಾವು ಹೇಳಬೇಕು. ಇದನ್ನ ಈಗಾಗಲೇ ಡಿಕ್ಲೇರ್ ಮಾಡ್ಬೇಕು ಅಂತಕ್ಕಂಥ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇಲ್ಲ ಅಂದ್ರೆ ಇದು ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ, ಮುಂದೆ ಸಾಗ್ತದ. ಅದಕ್ಕೆ ಸಂಪೂರ್ಣ ನಾವು ಬೆಂಬಲವನ್ನ ಕೊಡ್ತೀವಿ ಅಂತಕ್ಕಂಥ ಮಾತು. ದಯವಿಟ್ಟು ನಮ್ಮ ನಾಯಕರು ಸಂಘಟನೆ ಮುಖ್ಯಸ್ಥರು ಜವಾಬ್ದಾರಿ ತೆಗೆದುಕೊಂಡು ಒಂದಿಷ್ಟು ಶಿಸ್ತುಬದ್ಧವಾಗಿ ಸಾಧ್ಯ ಇರುವಾಗ ಕೂತ್ಕೊಂಡು ಇವತ್ತು 8 ಮಂದಿ ಶಾಸಕರಾಗಿ ಏನು ಕೆಲಸ ಮಾಡಾತಿಲ್ಲ. ಬಿಜಾಪುರದಲ್ಲಿ ಎಲ್ಲಾ ಪಾರ್ಟಿ ಶಾಸಕರು ಏನೈತಿ ಲೂಟಿ ಮಾಡುವಂತ ಕೆಲಸ ಮಾಡಾಕತ್ತಾರ. ನಮ್ ಬಿಜಾಪುರಕ್ಕೆ PPP ಮಾಡಲ್ ಬೇಡ ಅಂತೇಳಿ ನಾವು ಹೋರಾಟ ಮಾಡಾಕತ್ತೀವಿ. ನಮಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಂತೇಳಿ ನಾವು ಹೋರಾಟ ಮಾಡಾಕತ್ತೀವಿ. ಯಾಕಪ್ಪ ಅಂದ್ರೆ 8 ಮಂದಿ ಶಾಸಕರಾಗಿ ಇಬ್ಬರು ಉಸ್ತುವಾರಿ ಕೆಲಸ ಮಾಡಾಕತ್ತಿಲ್ಲ. ಅವರು ರಾಜೀನಾಮ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀನಿ. ಇವತ್ತು CM ಸಿದ್ದರಾಮಯ್ಯಗೆ ನಾವು ನೋಟಿಸ್ ಕೊಟ್ಟಿದ್ವಿ. CM ಸಿದ್ದರಾಮಯ್ಯ ರಾಜೀನಾಮ ಕೊಡ್ಬೇಕಂತೇಳಿ ನಾವು ಇದನ್ನು ಮಾತಾಡ್ತೀವಿ. ನನ್ನ ಹೆಸರು ಯಾಸಿನ್ ಹೋಗಿ ಬಸವನ ಭಾಗ್ಯವಾಗಿ ವಾರ್ಡ್ ಅಧ್ಯಕ್ಷ. ಸರ್ಕಾರಿ ಆಸ್ಪತ್ರೆ ಉಳಿಸಿರಿ ಉಳಿಸಿರಿ. ವಿಜಯಪುರ ಜನರ ಐಕ್ಯತೆ ಚಿರಾಯಿ ಹೋಗಲಿ ಚಿರಾಯಿ ಹೋಗಲಿ. ವಿಜಯಪುರ ಜನರ ಐಕ್ಯತೆ ಚಿರಾಯಿ ಹೋಗಲಿ ಚಿರಾಯಿ ಹೋಗಲಿ. ವಿಜಯಪುರ ಜಿಲ್ಲೆ ಜನರ ಬೆನ್ನಿಗೆ ಚೂರಿನ ರಾಜ್ಯ ಸರ್ಕಾರಕ್ಕೆ ವಿಜಯಪುರ ಜಿಲ್ಲೆಗೆ ದ್ರೋಹ ಬಗೆದ ರಾಜ್ಯ ಸರ್ಕಾರಕ್ಕೆ ಬಿಜಾಪುರ ಜಿಲ್ಲೆಗೆ ಸರ್ಕಾರ ವೈದ್ಯಕೀಯ ಕಾಲೇಜು ಆರಂಭಿಸಿ ಖಾಸಗಿ ಸಹಭಾಗಿ PPP ಮಾದರಿ ಕೈಬಿಡು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸರ್ಕಾರ ವೈದ್ಯಕೀಯ ಕಾಲೇಜು ನೀಡುವ ರಾಜ್ಯ ಸರ್ಕಾರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಹಕ್ಕು ನಮ್ಮ ಹಕ್ಕು.
ಸರ್ಕಾರಿ ಮೆಡಿಕಲ್ ಕಾಲೇಜ್ ಆರಂಭಿಸಿ ಸರ್ಕಾರಿ ಮೆಡಿಕಲ್ ಆಗಲೇಬೇಕು ಇವತ್ತಿನ ದಿನ ಅನಿರ್ದಿಷ್ಟ ಧರಣಿ 75ನೇ ದಿನ ಮುಗಿದೈತಿ. ಅಂದ್ರೂ ಸರ್ಕಾರಿ ಕಡೆ ಗಮನ ಹರಿಸಿಲ್ಲ. ಒಂದು ನಿಯೋಗ ತಗೊಂಡು ಹೋದ್ರು ಅವ್ರು ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಹಿಂಗಾಗ್ಬಿಟ್ಟು ನಾವು ಇವತ್ತು ಬೃಹತ್ ಪ್ರತಿಭಟನೆ ಮಾಡತ್ತೀವಿ. ಇದೇನಪ್ಪಾ ಅಂದ್ರೆ ಸಾಂಕೇತಿಕ ಹೋರಾಟ ಅಷ್ಟೇ. ಇದಕ್ಕಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮಲ್ಲಿ ವೈದ್ಯಕೀಯ ಕಾಲೇಜ್ ಸರ್ಕಾರ ಮಾಡ್ಲಿಲ್ಲಪ್ಪ ಅಂದ್ರೆ ಅವ್ರೇನ್ ಖಾಸಗೀಕರಣ ಮಾಡಕ್ಕೆ ಹೊರಟ್ರಪ್ಪ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಕ್ ಬಿಡುದಿಲ್ಲ. ನಮ್ಮ ಜಿಲ್ಲೆಗೆ ಅತಿ ಅವಶ್ಯಕತೆ ಅದ. ಯಾಕಪ್ಪ ಅಂದ್ರೆ ಸುಮಾರು 150 ಎಕರೆ ಭೂಮಿ ಐತಿ, ಕಟ್ಟಡಗಳದಾವ, ಸುಸಜ್ಜಿತ ಬೆಡ್ ವ್ಯವಸ್ಥೆ ಎಲ್ಲ ಐತಿ. ಇದ್ರು ಇವ್ರು ಯಾಕೆ ಖಾಸಗೀಕರಣ ಮಾಡಕ್ ಹೊಂಟಾರ ಅನ್ನೋದು ಗೊತ್ತಾಗತ್ತಿಲ್ಲ. ಇದ್ರೊಳಗೆ ಏನೋ ರಾಜಕೀಯ ಷಡ್ಯಂತ್ರ ಐತಿ. ನಾವು ಇದನ್ನೆಲ್ಲ ಬಿಜಾಪುರದ ಪ್ರತಿಯೊಂದು ಪ್ರಗತಿಪರ ಸಂಘಟನೆಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಎಲ್ಲರೂ ಸಾಮೂಹಿಕವಾಗಿ ಇದನ್ನು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಕ್ ಬಿಡುದು. ಬಸವರಾಜ್ ತಾಳಿಕೋಟೆ, ಕರ್ನಾಟಕ ರಕ್ಷಣಾಧಿಕಾರಿ ಉಪಾಧ್ಯಕ್ಷ.